I've been sharing with you about Saul becoming the king appointed by God but by the desire of the people. ನಿಮ್ಮ ಸಂಗಡ ನಾನು ಹಂಚಿಕೊಳ್ತಾ ಇದ್ದೇನೆ. ಸೌಲನು ಹೇಗೆ ಅರಸನಾಗಿದ್ದ, ಆತನು ದೇವರಿಂದ ನೇಮಕಪಟ್ಟಿದ್ರೂ ಸಹ ಆತನು ಜನರಿಂದ ಬಯಸಲ್ಪಟ್ಟಿದ್ದವನು. And when Saul went in search of the donkeys of his father, he could not find, and somebody said, there is a man, prophet named Samuel. If you go there, he will tell you how and where the place of the donkey is. ಸೌಲನು ಆತನ ತಂದೆಯ ಕತ್ತೆಗಳನ್ನು ಹುಡುಕುತ್ತಾ ಹೋಗುತ್ತಿರುವ ವೇಳೆಯಲ್ಲಿ ಎಲ್ಲಿದೆ ಅಂತ ಗೊತ್ತಿರಲಿಲ್ಲ ಆತನಿಗೆ. ಆದರೆ ಸ್ವಲ್ಪ ಜನರು ಅಲ್ಲಿ ಹೇಳಿದರು, ಅಲ್ಲಿ ಒಂದು ಪ್ರವಾದಿ ಇದ್ದಾರೆ ಸಮುವೇಲ್ ಅಂತ, ಆತನ ಬಳಿಕ ನೀವು ಹೋಗಿ ಕೇಳುವುದಾದರೆ ಅವರು ಹೇಳುತ್ತಾರೆ ಎಲ್ಲಿರುತ್ತದೆ ಅಂತ. The moment he went there, Samuel poured the oil and he anointed him and said, you are going to become the king. ಅಲ್ಲಿ ಹೋಗಿದ ಕೂಡಲೇ ಸಮುವೇಲನು ಆತನ ಮೇಲೆ ತೈಲವನ್ನು ಸುರಿಸಿ ಹೇಳಿದರು, ಅಭಿಷೇಕಿಸಿ ನೀನೇ ಅರಸನಾಗಿರ್ತೀಯ. That happened in Bethel. ಅದು ಬೆಥೇಲ್ ಅಲ್ಲಿ ನಡೆಯಿತು. But now Samuel has gathered all the people in Mizpah. ಈಗ ಸಮುವೇಲನು ಎಲ್ಲ ಜನರನ್ನು ಮಿಸ್ಪಾ ಅಲ್ಲಿ ಕೂಡಿಸಿದ್ದಾನೆ. And he is going to introduce their king to their own heart's desire. ಅವರ ಹೃದಯದ ಬಯಕೆಯ ದಂತೆಯೇ ಅವರು ಬಯಸಿದ ಅರಸನನ್ನು ಸಮುವೇಲನು ಆ ಜಾಗದಲ್ಲಿ ಅವರಿಗೆ ಪರಿಚಯ ಮಾಡಿ ಕೊಡಲಿದ್ದಾರೆ. All the people have come. ಎಲ್ಲಾ ಜನರು ಅಲ್ಲಿ ಬಂದಿದ್ದಾರೆ. But who had not come? ಆದ್ರೆ ಯಾರು ಬಂದಿರಲಿಲ್ಲ. Saul was missing. ಸೌಲನು ಅಲ್ಲಿ ತಪ್ಪಿಸಿಕೊಂಡಿದ್ದನು. Everybody is searching for Saul. ಎಲ್ಲರೂ ಸೌಲನಿಗೆ ಹುಡುಕುತ್ತಾ ಇದ್ದಾರೆ. Even though he was made anointed and he knew that he is supposed to be the king, he was hiding behind a baggage, the Bible says. ಆತನು ಅಭಿಷೇಕಿಸಲ್ಪಟ್ಟು ಆತನು ಅರಸನಾಗಬೇಕು ಅಂತ ಆತನಿಗೆ ಗೊತ್ತಿದ್ರೂ ಸಹ ಸತ್ಯವೇದವು ಹೇಳುತ್ತದೆ ಆತನು ಸಾಮಾನು ಹಿಂದೆ ಅಡಗಿದನು. First week I told you, ಮೊದಲನೇ ವಾರ ನಾನು ನಿಮಗೆ ಹೇಳಿದೆ, we hide behind the mirror. ನಾವು ಕನ್ನಡಿಯ ಹಿಂದೆ ಅಡಗಿಕೊಳ್ಳುತ್ತೇವೆ. Don't hide behind your fears. ನಿಮ್ಮ ಭಯಗಳ ಹಿಂದೆ ನೀವು ಮರೆಮಾಡಿ ಅಡಗಿಕೊಳ್ಳಬೇಡಿರಿ. Last Sunday I told you, don't hide behind the calendar. ಹೋದ ಭಾನುವಾರ ನಾನು ನಿಮಗೆ ಹೇಳಿದೆ, ಕ್ಯಾಲೆಂಡರ್ ಹಿಂದೆ ನೀವು ಅಡಗಿಕೊಳ್ಳಬೇಡಿ. One man sent a message yesterday. ನಿನ್ನೆ ದಿವಸ ಒಂದು ವ್ಯಕ್ತಿ ಒಂದು ಸಂದೇಶವನ್ನು ಕಳುಹಿಸಿದರು. He wanted to write a book. ಅವರು ಒಂದು ಪುಸ್ತಕವನ್ನು ಬರೆಯಬೇಕಂತ ಇದ್ದರು. And he was postponing. ಅವರು ಅದನ್ನ ಮುಂದೆ ಹಾಕುತ್ತಾನೆ ಇದ್ದರು. After listening to Sunday message, ಈ ಭಾನುವಾರ ಸಂದೇಶವನ್ನು ಕೇಳಿದ ಕೂಡಲೇ he sat and he wrote his book by Friday. ಅವರು ಕುಳಿತು ಶುಕ್ರವಾರದೊಳಗಡೆ ಆತನ ಪುಸ್ತಕವನ್ನು ಬರೆದು ಮುಗಿಸಿದರು. So many people said we were postponing our decisions. After Sunday message, we have taken the decision to do the right thing at the right time. ಅನೇಕರು ಹೇಳಿದರು, ನಾವು ಅನೇಕ ಕಾರ್ಯಗಳನ್ನು ಮುಂದೆ ಹಾಕ್ತಾನೆ ಇದ್ವಿ, ಆದ್ರೆ ಭಾನುವಾರದ ಸಂದೇಶವನ್ನು ಕೇಳಿದ ನಂತರ ನಾವು ಸರಿಯಾದ ನಿರ್ಧಾರ ಸರಿಯಾದ ವೇಳೆಯಲ್ಲಿ ತೆಗೆದುಕೊಂಡು ಮಾಡಲಿಕ್ಕೆ ಶುರು ಮಾಡಿದ್ದೇವೆ. Today is the brick. ಇವತ್ತು ಇಟ್ಟಿಗೆ. Everybody take the brick out. ಎಲ್ಲರೂ ಇಟ್ಟಿಗೆಯನ್ನು ಹೊರಗಡೆ ತೆಗೆದುಕೊಳ್ಳಿರಿ. Don't, brother, you got your brick? Super. Everybody got your bricks? ಎಲ್ಲರೂ ಇಟ್ಟಿಗೆಯನ್ನು ತಂದಿದ್ದೀರಾ? All of you lift this brick. Where's that uncle? ಎಲ್ಲರೂ ಇಟ್ಟಿಗೆಯನ್ನು ತೆಗೆದು ತೋರಿಸಿಕೊಡಿರಿ. Everybody got the brick? ಎಲ್ಲರೂ ಇಟ್ಟಿಗೆಯನ್ನು ತಂದಿದ್ದೀರೇನು? Now imagine. ಈಗ ಯೋಚನೆ ಮಾಡಿ ನೋಡ್ರಿ. What is the meaning of the brick? ಇಟ್ಟಿಗೆಗೆ ಅರ್ಥವೇನು? Don't hide behind past wounds. ಇಟ್ಟಿಗೆಗೆ ಅರ್ಥವೇನಪ್ಪಾ ಅಂದರೆ ನೀವು ಕಳೆದ ಕಾಲದ ಗಾಯಗಳ ಹಿಂದೆ ನೀವು ಅಡಗಿಕೊಳ್ಳಬೇಡಿ. Imagine. ಯೋಚನೆ ಮಾಡಿ ನೋಡ್ರಿ. You are going for bath. ನೀವು ಸ್ನಾನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ. You are carrying a brick. ನೀವು ಇಟ್ಟಿಗೆಯನ್ನು ಹೊತ್ತುಕೊಂಡು ಹೋಗ್ತೀರಿ. You are going for breakfast. ನೀವು ನಾಷ್ಟ ಮಾಡ್ಲಿಕ್ಕೆ ಹೋಗ್ತೀರಿ. Lunch. ಊಟ ಮಾಡಲಿಕ್ಕೆ Dinner. ರಾತ್ರಿ ಊಟಕ್ಕೆ ಹೋಗ್ತೀರಿ. Carrying a brick. ಈ ಇಟ್ಟಿಗೆಯನ್ನು ಹೊತ್ತುಕೊಂಡ You are going to work. ನೀವು ಕೆಲಸಕ್ಕೆ ಹೋಗ್ತೀರಿ. Carrying a brick. ಇಟ್ಟಿಗೆಯನ್ನು ಹೊತ್ತುಕೊಂಡು
ಹೋಗ್ತೀರಿ, You are going to see somebody ನೀವು ಯಾರನ್ನೋ ನೋಡ್ಲಿಕ್ಕೆ ಹೋಗ್ತೀರಿ, and you are carrying the brick. ನೀವು ಇಟ್ಟಿಗೆಯನ್ನು ಹೊತ್ಕೊಂಡೇ ಹೋಗ್ತೀರಿ. What will happen to you? ನಿಮಗೆ ಏನಾಗುತ್ತದೆ? What will happen? ಏನಾಗುತ್ತದೆ? You are carrying an unwanted weight on yourself when you don't need to carry this burden upon you. ಅನಾವಶ್ಯಕವಾದ ಒಂದು ಭಾರವನ್ನು ನೀವು ಹೊತ್ತಿಕೊಂಡು ಹೋಗುತ್ತಿದ್ದೀರಿ. Imagine, ಯೋಚನೆ ಮಾಡಿ ನೋಡ್ರಿ, at first the brick will not seem very heavy. ಮೊದಲು ಆ ಇಟ್ಟಿಗೆ ನಮಗೆ ಅಷ್ಟು ಭಾರ ಅಂತ ಅನಿಸುವುದಿಲ್ಲ. But as you add one on another, ಆದ್ರೆ ಒಂದರ ಮೇಲೆ ಒಂದು ಸೇರಿಸ್ತಾ ಇದ್ದರೆ, add this brick, be there, one more, ಇನ್ನೊಂದು, one more, one more, ಟೇಕ್ ದಿಸ್, one more, ಅದೆಡುங்க, one more, one more. Now the weight is very heavy. ಈಗ ಅದು ಬಹಳ ಭಾರವಾಗ್ಬಿಟ್ಟಿದೆ. Am I right? ಆ ತೂಕ, One weight, you don't feel anything. ಒಂದು ಇಟ್ಟಿಗೆದ ಭಾರ ನಮಗೆ ಅನಿಸುವುದಿಲ್ಲ. But now you are carrying almost 4-5 bricks. ಆದ್ರೆ ಈಗ 4-5 ಇಟ್ಟಿಗೆಯನ್ನು ಹೊತ್ತಿಕೊಂಡಿದ್ದೇವೆ. Thomas George, hold these, all the 5 bricks. Help him and walk around. Walk. How do you feel, Thomas George? ಈಗ ಹೇಗೆ ಅನಿಸ್ತಾ ಇದೆ ನಿಮಗೆ? How do you feel? ಹೇಗೆ ಅನಿಸ್ತಾ ಇದೆ? Enough. The weight is very heavy. ಈಗ ಅದರ ತೂಕ ಬಹಳ ಭಾರ. I want you to know ನೀವು ತಿಳಿದುಕೊಳ್ಳಬೇಕು, the weight becomes unbearable. ಅದರ ತೂಕದ ಭಾರ ನಮ್ಮಿಂದ ತಡೀಲಿಕ್ಕೇನೆ ಆಗುವುದಿಲ್ಲ. You can have one brick, ಒಂದು ಇಟ್ಟಿಗೆ ನೀವು ಇಟ್ಟುಕೋಬಹುದು, but the moment you keep adding and adding and adding the bricks, the weight becomes very unbearable. ಆದ್ರೆ ಒಂದು ಇಟ್ಟಿಗೆ ಜೊತೆ ಇನ್ನೊಂದು ಇಟ್ಟಿಗೆ ಅಂತ ಸೇರಿಸ್ತಾನೆ ಇದ್ದರೆ ಆ ತೂಕ ನಿಮ್ಮಿಂದ ತಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. In the same way, ಅದೇ ರೀತಿಯಲ್ಲಿ past wounds, ಕಳೆದ ಕಾಲದ ಒಂದು ನೋವು, bitterness, ಕಹಿತನ, disappointments, ನಿರಾಶೆಗಳು, regrets, ವಿಷಾದಗಳು, unforgiveness ಕ್ಷಮಾಪಣೆ ಇಲ್ಲದೆ ಇರುವುದು may feel very small in the beginning. ಅದು ಪ್ರಾರಂಭದಲ್ಲಿ ಬಹಳ ಸಣ್ಣದಾಗಿ ಅನಿಸಬಹುದು. But as you keep carrying it, ಆದ್ರೆ ನೀವು ಅದನ್ನು ಹೊತ್ತುಕೊಂಡು ಇದ್ದಾಗ it becomes a crushing burden for you. ಅದು ನಿಮ್ಮನ್ನೇ ಜಜ್ಜಿ ಹಾಕುವಂತ ಒಂದು ಭಾರವಾಗಿ ಬಿಡುತ್ತದೆ. I won't forgive her. ನಾನು ಇವರನ್ನು ಕ್ಷಮಿಸುವುದಿಲ್ಲ. I hate him. ನಾನು ಅವರನ್ನ I have bitterness towards him. ಅವ್ರನ್ನ ನೋಡಿದ್ರೆ ಕಹಿತನ, ಅವ್ರನ್ನ I don't like my family. ನನ್ನ ಕುಟುಂಬ ನನಗೆ ಇಷ್ಟ ಇಲ್ಲ. I don't like my mother-in-law, father-in-law. ನನ್ನ ಅತ್ತೆ ಮಾವ ನನಗೆ ಇಷ್ಟ ಇಲ್ಲ. I don't like my daughter-in-law, son-in-law. ನನ್ನ ಸೊಸೆ ಮತ್ತೆ ನನ್ನ ಅಳಿಯ ನನಗೆ ಇಷ್ಟ ಇಲ್ಲ. I don't like my pastor. ನನ್ನ ಪಾಸ್ಟರ್ ನನಗೆ ಇಷ್ಟ I ಇಲ್ಲ. don't like my job. ನನ್ನ ಕೆಲಸ ಇಷ್ಟ ಇಲ್ಲ. You are adding to your bricks. ನಿಮ್ಮ ಇಟ್ಟಿಗೆಗೆ ನೀವು ಒಂದೊಂದಾಗಿ ಸೇರಿಸ್ತಾನೆ As you keep on adding, ನೀವು ಸೇರಿಸ್ತಾನೇ the ಇದ್ದರೆ burden becomes heavy. ಆ ಭಾರ ಬಹಳ ಜಾಸ್ತಿ ಆಗ್ಬಿಡುತ್ತದೆ. So what happens to you? ಏನಾಗುತ್ತದೆ ನಿಮಗೆ? Read that on the board. In the same way, In the same way, past wounds, past wounds, bitterness, disappointments, regrets, and unforgiveness may feel small at first, but carried over time, they become a crushing burden. a crushing burden over your life. ನಿಮ್ಮ ಜೀವಿತದಲ್ಲಿ ಅದೇ ಒಂದು ನಿಮ್ಮನ್ನ ಜಜ್ಜಿ ಹಾಕುವಂತ ಒಂದು ಭಾರವಾಗಿ ಬಿಡುತ್ತದೆ. Leave it. ಬಿಟ್ಟು ಬಿಡಬ್ರಿ, Leave it. ಬಿಟ್ಟು ಬಿಡಿರಿ. People will hurt you in your life. ನಿಮ್ಮ ಜೀವಿತದಲ್ಲಿ ಜನರು ನಿಮಗೆ ಮನಸ್ಸಿಗೆ ನೋವು ಮಾಡೇ ಮಾಡ್ತಾರೆ. I become very close to Pratap. ನಾನು ಪ್ರತಾಪ್ ಅವರ ಬಳಿಗೆ ಜಂಪ. ಬಹಳ ನಾನು ಸ್ನೇಹಿತರಾಗ್ಬಿಡುತ್ತೇನೆ. We are very close friends. ಬಹಳ ನಾವು
ಆತ್ಮ ಸ್ನೇಹಿತರು. After service we meet. ಸಭೆ ಆದ್ಮೇಲೆ ನಾವು ಒಂದಿಗಾಗಿ ಕೂಡುತ್ತೇವೆ. We eat idli and fish curry. ನಾವು ಇಡ್ಲಿ ಮತ್ತೆ ಮೀನು ಸಾರು ತಿನ್ನುತ್ತೇವೆ. We eat biryani. ಬಿರಿಯಾನಿ ತಿನ್ನುತ್ತೇವೆ. When he goes home, he will call me. When I go home, I will call him. ಅವರು ಮನೆಗೆ ಹೋದ್ರೆ ನನಗೆ ಕರೆ ಮಾಡ್ತಾರೆ, ನಾನು ಮನೆಗೆ ಹೋದ್ರೆ ಅವರು ಕರೆ ಮಾಡ್ತಾರೆ. I take idli, he brings sambar. ನಾನು ಇಡ್ಲಿ ತಗೊಂಡ್ರೆ ಅವರು ಸಾಂಬಾರ್ ತರ್ತಾರೆ. Very close. ಬಹಳ ಆಪ್ತ ಮಿತ್ರರು. Suddenly, ಇದ್ದಕ್ಕಿದ್ದಾಗೆ there was a fire. ಒಂದು ಬೆಂಕಿ. Now I don't like him. ಈಗ ನನಗೆ ಅವ್ರನ್ನ ಇಷ್ಟ ಇಲ್ಲ. I used to sit with him here. ಅವರೊಟ್ಟಿಗೆ ಇಲ್ಲಿ ಕೂತ್ಕೋತಾ ಇದ್ದೆ. Now I look where he is sitting and I sit behind. ಈಗ ನಾನು ನೋಡ್ತೀನಿ ಅವ್ರು ಎಲ್ಲಿ ಕೂತಿದ್ದಾರೆ ಅಂತ, ನಾನು ಅವರಿಂದ ದೂರ ಹೋಗಿ ಹಿಂದೆ ಕೂತ್ಕೋತೀನಿ. Don't carry your past wounds upon yourself. ನಿಮ್ಮ ಕಳೆದ ಕಾಲದ ನೋವುಗಳು ಗಾಯಗಳನ್ನು ನೀವು ಹೊತ್ತುಕೊಂಡು ಇರಬೇಡ್ರಿ. Turn to your neighbor and say, ಪಕ್ಕದಲ್ಲಿ ಇರೋರ್ನ ನೋಡಿ ಹೇಳ್ರಿ, people will hurt you. ಜನರು ನಿಮ್ಮನ್ನ ಖಂಡಿತ ನಿಮ್ಮ ಮನಸ್ಸಿಗೆ ನೋವು ಮಾಡೇ ಮಾಡ್ತಾರೆ. Turn to your neighbor and say, people will hurt you. ಜನರು ನಿಮಗೆ ನೋವು ಮಾಡೇ ಮಾಡುತ್ತಾರೆ. ಜನವು ನಿಮಗೆ ನೋವು ಮಾಡುತ್ತಾರೆ. People will hurt you. People will hurt you. ಜನರು ನಿಮ್ಮ ಮನಸ್ಸಿಗೆ ನೋವು ಮಾಡೇ ಮಾಡ್ತಾರೆ. Don't trust people. ಜನರನ್ನು ನಂಬಬೇಡ್ರಿ. Trust God. ದೇವರನ್ನು ನಂಬಿರಿ. You cannot live with the past wounds of your life. Bitterness, envy, hatredness, unforgiveness. Let it go. I want to live a free life before God. ನಿಮ್ಮ ಜೀವಿತದ ಕಳೆದ ಕಾಲದ ಗಾಯಗಳು, ಕಹಿತನ, ನಿರಾಶೆಗಳು, ದ್ವೇಷಗಳು ಅದೆಲ್ಲವನ್ನು ಇಟ್ಟುಕೊಂಡು ನೀವು ಬದುಕಲಿಕ್ಕೆ ಸಾಧ್ಯವಿಲ್ಲ. ಅದೆಲ್ಲವನ್ನು ಬಿಟ್ಟು ಬಿಡಿರಿ. Each brick is like a backpack on my shoulder. ಒಂದೊಂದು ಇಟ್ಟಿಗೆ ನಮ್ಮ ಬೆನ್ನಿನ ಮೇಲೆ ಒಂದು ಚೀಲ ಇದ್ದಂಗೆ. Somebody you trusted, ನೀವು ಯಾರನ್ನೋ ನಂಬಿದ್ರಿ, they let you down. ಅವರು ನಿಮ್ಮ ಮನಸ್ಸಿಗೆ ಬೇಜಾರು Let them ಮಾಡಿದ್ರು, go. ಹೋಗ್ಲಿ ಬಿಡ್ರಿ. You don't think about them. ನೀವು ಅವರ ಬಗ್ಗೆ ಚಿಂತಿಸಬೇಡ್ರಿ. You come and pray and be happy. ನೀವು ಬಂದು ಪ್ರಾರ್ಥನೆ ಮಾಡಿ ಚೆನ್ನಾಗಿ ಸಂತೋಷವಾಗಿರ್ರಿ. Somebody told you ಯಾರೋ ನಿಮಗೆ ಹೇಳಿದ್ರು they will give you money, ಅವರು ನಿಮಗೆ ದುಡ್ಡು ಕೊಡ್ತೀನಿ ಅಂತ, but they didn't give you money. ಆದ್ರೆ ಅವರು ನಿಮಗೆ ದುಡ್ಡು ಕೊಡ್ಲಿಲ್ಲ. But instead of that, they were hurting you. ಅದಕ್ಕಿಂತಲೂ ಅವರು ನಿಮಗೆ ಗಾಯ ಮಾಡಿದ್ರು. Let it go. ಪರವಾಗಿಲ್ಲ, ಬಿಟ್ಬಿಡಿ. It's okay. ಪರವಾಗಿಲ್ಲ. 48 years in my ministry, I have been hurt so much. I cannot even tell you. But I am just free because in prayer my burdens are rolled away. Yeah. ಆಮೆನ್, ಆಮೆನ್. 48 ವರ್ಷದ ಸೇವೆಯಲ್ಲಿ ಎಷ್ಟು ನೋವು ನಾನು ಅನುಭವಿಸಿದ್ದೀನಿ ಅಂದ್ರೆ ನಿಮ್ಗೆ ಹೇಳಲಿಕ್ಕೆ ಕೂಡ ಸಾಧ್ಯವಿಲ್ಲ. ಆದರೆ ನಾನು ಪ್ರಾರ್ಥನೆಯಲ್ಲಿ ಎಲ್ಲವನ್ನು ಬಿಟ್ಟು ಬಿಟ್ಟು ಆರಾಮಾಗಿದ್ದೇನೆ. Some people are very hard. ಕೆಲವು ಜನರು ಬಹಳ ಕಠಿಣವಾಗಿರುತ್ತಾರೆ. They will never ಅವರು ಎಂದಿಗೂ ಮಾಡುವುದಿಲ್ಲ. They will never. ಎಂದಿಗೂ ಮಾಡುವುದಿಲ್ಲ. Pastor, whatever you say, ನೀವೇನ್ ಹೇಳಿದ್ರು, I don't like that person. ನನಗೆ ಆ ಮನುಷ್ಯನನ್ನು ಇಷ್ಟ ಇಲ್ಲ. If I don't like her, ಒಂದು ವೇಳೆ ನನಗೆ ಇವರು ಇಷ್ಟ ಇಲ್ಲ ಅಂದ್ರೆ I will tell her, sister, ನಾನು ಹೇಳ್ತೀನಿ ಅವರಿಗೆ, God ಸಿಸ್ಟರ್, bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. You take care of yourself. ನೀವು ನಿಮ್ಮನ್ನು ನೋಡ್ಕೊಳ್ರಿ, I will take care of myself. ನಾನು ನನ್ನನ್ನು ನೋಡ್ಕೋತೀನಿ. Finished. ಮುಗೀತು, Work is over. ಅಷ್ಟೇ ಮುಗೀತು. Why carry that? Where is your Bible? Why carry that in your heart? ಯಾಕೆ ಅದನ್ನು ಮನಸ್ಸಿನಲ್ಲಿ ಹೊತ್ತುಕೊಂಡು ಹೋಗಬೇಕು? We don't need to. ನಾವು ಅದು ಮಾಡಬೇಕಾಗಿಲ್ಲ. We need to carry the Bible that will give us victory in Jesus' powerful name. ಯೇಸು ಕ್ರಿಸ್ತನ ಶಕ್ತಿಯುತ ನಾಮದಲ್ಲಿ ನಮಗೆ ಜಯವನ್ನು ಕೊಡುವ ಈ ಸತ್ಯವೇದವನ್ನು ನಾವು ಹೊತ್ತುಕೊಂಡಿರಬೇಕು. Your boss told you, ನಿಮ್ಮ ಬಾಸ್ ನಿಮಗೆ ಹೇಳಿದ್ರು, I will help you. ನಾನು ನಿಮಗೆ ಸಹಾಯ ಮಾಡ್ತೇನೆ. But actually he dismissed you. ನಿಜ ನೋಡಿದ್ರೆ ನಿಮ್ಮನ್ನ ಕೆಲಸ ಬಿಟ್ಟು ತೆಗೆದಾಕ್ಬಿಟ್ರು. I don't want to carry you in my heart, but I want Jesus to carry me so that I will be free in Jesus' name. ಆಮೆನ್, ಆಮೆನ್. ನಿಮ್ಮನ್ನು ನಾನು ನನ್ನ ಹೃದಯದಲ್ಲಿ ಹೊತ್ತುಕೊಂಡು ಹೋಗಬೇಕಾಗಿಲ್ಲ, ಆದ್ರೆ ಯೇಸು ಸ್ವಾಮಿ ನನ್ನನ್ನು ಹೊತ್ತುಕೊಂಡು ಬೇಕಂತ ನಾನು ಇಷ್ಟಪಡ್ತೇನೆ. ಯೇಸುವಿನ ನಾಮದಲ್ಲಿ ನಾನು ಸ್ವತಂತ್ರನಾಗಿರುತ್ತೇನೆ. You joined and you started business. ನೀವು ಸೇರಿ ಒಟ್ಟಿಗೆ ಒಂದು ವ್ಯಾಪಾರವನ್ನು ಶುರು ಮಾಡಿಕೊಂಡ್ರಿ. Now full confusion. ಈಗ ಅಲ್ಲಿ ಬರೀ ಗಲಿಬಿಲಿ. Now she doesn't like you, you don't like, and full galata. ಈಗ ಅವ್ರಿಗೆ ಕಂಡ್ರೆ ನಿಮ್ಮನ್ನ ಇಷ್ಟ ಆಗಲ್ಲ, ನಿಮ್ಗೆ ಅವ್ರನ್ನ ಕಂಡ್ರೆ ಇಷ್ಟ ಆಗಲ್ಲ, ಬರೀ ಗಲಾಟೆ ಅಲ್ಲಿ. Release it. ಬಿಟ್ಟು ಬಿಡ್ರಿ. Ask the Holy Spirit, ಪರಿಶುದ್ಧ ಆತ್ಮನನ್ನು ನೋಡಿ ಕೇಳಿರಿ.
Holy Spirit, ಪರಿಶುದ್ಧಾತ್ಮನೇ strengthen my life. ನನ್ನ ಜೀವಿತವನ್ನು ಬಲಪಡಿಸು. I want you to understand this. ನೀವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. When you carry the brick over time, they become a crushing burden. ನೀವು ಬಹಳ ಸಮಯ ಆ ಇಟ್ಟಿಗೆಯನ್ನು ಹೊತ್ತಿಕೊಂಡು ಹೋದಾಗ ನಿಮ್ಮನ್ನು ಜಜ್ಜಿ ಹಾಕುವ ಭಾರದಂತಾಗುತ್ತದೆ. You know what will happen? ನಿಮಗೆ ಗೊತ್ತುಂಟಾ ಏನಾಗುತ್ತದೆ? As you keep going, ನೀವು ಹಂಗೆ ಹೊತ್ಕೊಂಡು ಹೋಗ್ತಾ ಇದ್ರೆ you will slow down in your spiritual life. ನಿಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಿಮ್ಮ ವೇಗವು ಕಡಿಮೆಯಾಗುತ್ತಾ You won't feel like praying anymore. ನೀವಿಗೆ ಇನಿಮೇಲೆ ಪ್ರಾರ್ಥನೆ ಮಾಡ್ಲಿಕ್ಕೆ ಅನಿಸುವುದಿಲ್ಲ. You won't feel like reading the Bible anymore. ಸತ್ಯವೇದವನ್ನು ಓದಬೇಕಂತ ಅನಿಸುವುದಿಲ್ಲ. You won't feel like giving to God. ದೇವರಿಗೆ ಕೊಡಬೇಕು ಅಂತ ನೀವು You ಬಯಸುವುದಿಲ್ಲ. won't feel like taking part in the communion. ನೀವು ಕರ್ತನ ಭೋಜನದಲ್ಲಿ ಭಾಗವಹಿಸುವಂತೆ ನಿಮಗೆ ಅನಿಸುವುದಿಲ್ಲ. You will come to a point, you will not even feel like coming to church. ನೀವು ಯಾವ ಮಟ್ಟಿಗೆ ಬಂದ್ಬಿಡ್ತೀರಾ ಅಂದ್ರೆ ಸಭೆಗೆ ಬರ್ಲಿಕ್ಕೆನೆ ನಿಮ್ಗೆ ಅನಿಸುವುದಿಲ್ಲ. I want you to know this today. ನೀವು ಇದನ್ನ ತಿಳಿದುಕೊಳ್ಳಬೇಕು ಎಂದು. Every brick will slow you down in your spiritual life. ಪ್ರತಿಯೊಂದು ಇಟ್ಟಿಗೆ ನಿಮ್ಮನ್ನು ನಿಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ನಿಮ್ಮ ವೇಗವನ್ನು ಕಡಿಮೆ ಮಾಡುತ್ತಾ ಹೋಗುತ್ತದೆ. Every brick will make you weary in your life. ಒಂದೊಂದು ಇಟ್ಟಿಗೆನು ನಿಮ್ಮ ಜೀವಿತದಲ್ಲಿ ನಿಮ್ಮನ್ನು ಬಹಳ ಬೇಸರಗೊಂಡು ನಿಮ್ಮನ್ನು ನೀವು ನಿಶಕ್ತಿಯಿಂದ ಮಾಡುತ್ತದೆ. Listen to me. ಕೇಳಿ ನೋಡ್ರಿ. Finally you will come to a point ಕೊನೆಗೆ ನೀವು ಈ ಮಟ್ಟಿಗೆ ಬರುತ್ತೀರಿ. you don't even want to walk with Jesus. ನೀವು ಯೇಸು ಸ್ವಾಮಿಯೊಟ್ಟಿಗೆ Am I right? ಸಂಚರಿಸಲು ಸಹ ನಿಮಗೆ ಇಷ್ಟವಾಗುವುದಿಲ್ಲ. I don't want to go to church. ನನಗೆ ಸಭೆಗೆ ಹೋಗ್ಲಿಕ್ಕೆ ಇಷ್ಟ I ಇಲ್ಲ. don't want to sing in the choir. ನಾನು choir ಅಲ್ಲಿ ಹಾಡ್ಲಿಕ್ಕೆ ಇಷ್ಟ I don't ಇಲ್ಲ. want to be with anybody. ಯಾರ ಜೊತೆ ಇರ್ಲಿಕ್ಕೆ ಇಷ್ಟ ಇಲ್ಲ. Why? ಯಾಕೆ? You were the one you sang in the choir. You were the one who were praying for the sick. You were the one who were there for casting out demons. But now why you have slowed down and you have become weary. It's because you have carried the unwanted brick over your life again and again and again. And now you say, Sunday, I don't want to go to church. I will stay at home and watch a movie. ನೀವೇ ಅಲ್ವಾ ಈ choir ಅಲ್ಲಿ ಹಾಡಿದ್ದು, ಸೈತಾನನ್ನು ಓಡಿಸಿದ್ದು, ಈ ವಾದ್ಯಸ್ಥರಿಗೆಲ್ಲರಿಗೂ ಪ್ರಾರ್ಥನೆ ಮಾಡಿದ್ದು. ಆದ್ರೆ ನೀವು ಈಗ ಹೇಳ್ತೀರಾ ಭಾನುವಾರ ಬಂದರೆ ನಾನು ಸಭೆಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ಮನೆಯಲ್ಲಿದ್ದು ನಾನು ಸಿನಿಮಾವನ್ನು ನೋಡುತ್ತೇನೆ. Turn to your neighbor and say, ಪಕ್ಕದಲ್ಲಿ ಇರೋರ್ನ ನೋಡಿ ಹೇಳ್ರಿ, don't carry an unwanted brick. ನಿಮಗೆ ಬೇಡದೆ ಇರುವ ಇಟ್ಟಿಗೆಯನ್ನು ಹೊತ್ತುಕೊಂಡು ಹೋಗಬೇಡ್ರಿ. Turn to your neighbor and say, ಪಕ್ಕದಲ್ಲಿ ಹೇಳಿರಿ, don't carry an unwanted brick. ಬೇಡದೆ ಇರುವ ಇಟ್ಟಿಗೆಯನ್ನು ಹೊತ್ತಿಕೊಂಡು You will ಹೋಗಬೇಡ್ರಿ. become weary. ನೀವು ಬಹಳ ಸುಸ್ತಾಗ್ಬಿಡುತ್ತೀರಿ. You will become slow. ನೀವು ನಿಧಾನ ಆಗ್ಬಿಡ್ತೀರಿ. Finally, ಕೊನೆಗೆ you will say, I don't want to do anything with the church. ಸಭೆ ಜೊತೆಯಲ್ಲಿ ಏನು ಸಹ ಮಾಡ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಅಂತ I did so many things, ಎಷ್ಟೊಂದು ಕಾರ್ಯ ಮಾಡಿದೆ ನಾನು. but everybody hurt me. ಆದ್ರೆ ಎಲ್ಲರೂ ನನಗೆ ಬೇಸರ So ಮಾಡಿದ್ರು. now I don't want anybody. ಆದ್ರಿಂದ ನನಗೆ ಈಗ ಯಾರು ಬೇಕಾಗಿಲ್ಲ. If you are saying that, ನೀನು ಒಂದ್ ವೇಳೆ ಆ ರೀತಿ ಹೇಳ್ತಾ ಇದ್ದರೆ you are carrying the brick. ನೀವು ಆ ಇಟ್ಟಿಗೆಯನ್ನು ಹೊತ್ತುಕೊಂಡು ಹೋಗ್ತಿದ್ದೀರಿ ಅಂತ ಅರ್ಥ.